ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಕಾರ್ಕಳದಲ್ಲಿ ಇವತ್ತು ಮಾರಿ ಜಾತ್ರೆ. ಸೊ ನಾನಿವತ್ತು ಕಾರ್ಕಳದಲ್ಲಿದ್ದೀನಿ. ಸೊ ಇಲ್ಲಿ ಒಂದು ಜಾತ್ರೆ ಸಂಪೂರ್ಣ ವಿಡಿಯೋ ನಾನಿವತ್ತು ತೋರಿಸ್ತಿದ್ದೀನಿ, ನೋಡ್ಕೊಂಬನ್ನಿ ಒಮ್ಮೆ. ಎದ್ದು ನಿಂತಿದ್ದಕ್ಕೆ ಭಕ್ತ ಬಣ್ಣ ಒಂದು ವಿನಂತಿ, ಬಾಕಿ ದಕ್ಕಲಿಗೆ ಅವಕಾಶ ಮಾಡಿಕೊಡ್ಲಿ. ಏನು ಹೆಚ್ಚು ಬರ್ತಿಂತಂದ್ರೆ ದೇವರಿಗೆ ಕೈ ಮುಟ್ಟಿದೆ ಆಯ್ನತ್ತು ಬೇಗ ಅಲ್ತಿರ್ದು ತೋಡು ಮಾಡಲಿಕ್ಕೆ ವಿನಂತಿ ಮಾಡ್ತಲ್ಲ. ಬಾಕಿದ ಭಕ್ತಾಭಿಮಾನಿಗಳ ಅವಕಾಶ ಮಾಡಿಕೊಡ್ಲಿ ದಯವಿದೆ. ಅಲ್ಪ ಗಂಧ ಪ್ರಸಾದಕ್ಕೆ ತಂದು ಎಲ್ಲ ನುಗ್ಗು ಮಾಡ್ಕೊಂಡೆ ಆರಾಮವಾದ ಬರ್ತದೆ. ಗಂಧ ಪ್ರಸಾದನೆಗೆ ತಂದು ಅಲ್ಪದು ತೋಡು ಮಾಡೋದಕ್ಕೆ ವಿನಂತಿ ಮಾಡ್ತದಿಲ್ಲ. ಹಣ್ಣುಕಾಯಿ ಮಲ್ಪಲ್ಲ ಏರ್ಲು ಹಸಿ ಮಲ್ಪಂಡೆ ಶಾಂತ ರೀತಿ ಬರ್ತದೆ. ಹಣ್ಣುಕಾಯಿದ ಸೇವನೆ ಮಲ್ಪಡು ಅಂಜನೆ ಹೆಚ್ಚು ಬರ್ತು ಮುಲ್ಪ ಏರ್ಲ ಹುಲ ಉಂಟರೆ ಬಲ್ಲಿ ಮಾಡೋದಕ್ಕೆ ವಿಜ್ಞಾನ ಮಲ್ಪಲ್ಲ. ಅಂಜನೆ ವರ್ಷಾವಧಿ ಮಾರಿ ಪೂಜೆ ಪ್ರಯುಕ್ತ ವಿಶೇಷವಾದ ತೂತ ಪೂಜೆದ ಸೇವೆ ಒಂದೊಂದು ಏನಾಗಲ್ಲ ತೂತ ಪೂಜೆದ ಸೇವೆ ಮಲ್ಪಲ್ಲಿ ₹100,000 ರಸೀದಿ ಬರ್ತದೆ. ಊಟ ಪೂಜೆದ ಸೇವೆನ ಮಲ್ಪವಲ್ಲಿ ಆಯ್ತಾ ಪ್ರಸಾದ ನಿಕ್ಲಿಗೆ ಮುಲ್ಪ ದೇವರ ಎದುರುಗಡೆ ತರದಿಲ್ಲ. ಅಂಚನೆ ಮಾರಿಯಮ್ಮ ಸೇವಾ ಸಮಿತಿ ಒತ್ತಿದ್ದು ತಂಪ ಲಿಂಬುದ ಶರ್ಬತ್ ವ್ಯವಸ್ಥೆ ಮಲ್ದೇರಿ ಮಾತೆಲ್ಲ ಆ ಶರ್ಬತ್ಲ ಸ್ವೀಕಾರ ಮಲ್ಕೊಡ್ಬೇಡ ವಿನಂತಿ ಮಲ್ತಲ್ಲ. ಸ್ವಲ್ಪ ಎದುರುಡು ಲಿಂಬು ಶರ್ಬತ್ ವ್ಯವಸ್ಥೆ ಬಂದು ಮಾತೆಲ್ಲ ಶರ್ಬತ್ಲ ಸ್ವೀಕಾರ ಮಲ್ಕೊಡ್ಬೇಡ ವಿನಂತಿ ಮಲ್ತಲ್ಲ. ನಮ್ಮನ ವಾಲಂಟಿಯರ್ಸ್ ಮಕ್ಕಳು ನಿಗ್ಲಿನ ಸೇವೆ ಮಲ್ತೊಂದಿಲ್ಲ ಪೂರ್ವಕಲ್ಲ ಶರ್ಬತ್ಗೆ ತರಳುತ್ತಾರ ನಿಗ್ಲ ವಿನಂತಿ ಮಲ್ತೊಂದಲ್ಲ. ಅಂಜನೆ ಅಲ್ಪ ಎದುರುಡಿಸಿನ ಭಕ್ತಾಮಣ್ಣ ಒಂದು ವಿನಂತಿ ಅಲ್ಪ ಪಿದಾಯ ಪೋಪಿನ ಕಡಿಟಿ ಏರ್ಲವನ್ನು ತೋರಿಸಿ ದಯದೀದು ದೇವರ ದರ್ಶನ ಮಲ್ತದ್ದು ಪಿದಾಯ ಪೋಪಿನಗಳಿಗೆ ಅವಕಾಶ ಮಲ್ತುಕೊಡಲಿ. ದಯವಿಟ್ಟು ದೇವರ ದರ್ಶನ ಬಂದು ಪಿದಾಯ ಪೋಪನ ಕಡಿಟ್ಟು ದಯವಿಟ್ಟು ಏರ್ಲ ತೋರಿಸಿ ಅಲ್ಪ ರಶ್ ಆದಂಡು ದಯವಿಟ್ಟು ಪಿದಾಯ ಪೋಪನ ಕಡಿಟ್ಟು ಏರ್ಲ ಉಲಾಯಲ ಬರಡಿಸಿ ಅಲ್ಪ ಎಲ್ಲ ಅಡ್ಡ ತೋರಿಸಿ ದೇವರ ದರ್ಶನ ಮಲ್ತದೆ ಪಿದಾಯ ಪೋಪನಕ್ಕೆ ಗಂಜಿ ಅವಕಾಶ ಮಲ್ತು ಬರಲು ಮಾಡೋದಕ್ಕೆ ವಿನಂತಿ ಮಲ್ತದಿಲ್ಲ. ಭಕ್ತಾಭಿಮಾನಿಲೆ ದೇವರ ದರ್ಶನ ಮಲ್ತದೆ ಪಿದಾಯ ಪೋಪನ ಕಡಿತ ಅಲ್ಪ ಏರ್ಲ ಉಲಾಯ ಬರಡಿಸಿ ಅಂಜನೆ ಅಲ್ಪ ಕಡಿಟ ಎಲ್ಲ ಉತ್ತರಿಸಿ ದಯವಿಟ್ಟು ದೇವರ ದರ್ಶನ ಮಲ್ತದೆ ಪಿದಾಯ ಪೋಪನಕ್ಕೆ ಗಂಜಿ ಅವಕಾಶ ಮಲ್ತು ಬರಲು ಮಾಡೋದಕ್ಕೆ ವಿನಂತಿ ಮಲ್ತದಿಲ್ಲ. ಭಕ್ತಾಭಿಮಾನಿಗಳು ಒಂದು ವಿನಂತಿ, ದಯವಿಟ್ಟು ಅಲ್ಪ ಪಿದಾಯ ಪೂಪನ ಕಡಿತು ಏರ್ಲ ಉಂಟು ದಯವಿಟ್ಟು ಭಕ್ತಾಭಿಮಾನಿಗೆ ಮಸ್ತ್ ತೊಂದರೆ ಅಂದು ದಯವಿಟ್ಟು
ಮುಲ್ಪ ದೇವಸ್ಥಾನದ ಎದುರು ಸುದೇ ಗೋಪಾಲ ಗಡಿಟ್ಟು ಏರ್ಲು ಉಂಟು ಐಟು ಉಲಾವಲ ಬಾಡಿಸಿ ದಯವಿದೆ ಬಸ್ತಾಮಲ್ ಒಂಜಿ ವಿನಂತಿ. ಮುಂಜಾನೆ ತೆಗೆದ ಮೂವತ್ತ ಅದಾ ಯಾವ್ದು ಯಾವ್ದು ಅದಾ ಒಂದು ಅದು ಬೇಡ ಅದು ಬೇಡ ಮತ್ತೆ ಇದು ಬೇಕಾ ಬೇಡ ಎಷ್ಟು ಕೇಳಿದ್ದಷ್ಟು 150 ಆಗುತ್ತೆ 250 ರೂಪಾಯಿ ಕಟ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿನ ಒಂದು ಸೌಂದರ್ಯ. ಸೊ ನಾನೀಗ ಸೀದಾ ಒಳಗಡೆ ಹೋಗ್ತಿದ್ದೀನಿ. ಸೊ ಫುಲ್ ನೈಟ್, ಸೊ ನೈಟ್ ನಂಗೆ ಬರ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸೊ ನಾನು ಈಗಲೇ ತೋರಿಸ್ತಿದ್ದೀನಿ. ಫುಲ್ಲು ಲೈಟಿಂಗ್ ಹಾಕಿದ್ದಾರೆ. ಸೊ ನೈಟ್ ಮಾತ್ರ ಜಿಗ್ಗಾಗ್ತದೆ, ನಂಗೆ ಬರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ.
ಸೊ ಫ್ರೆಂಡ್ಸ್, ಹೋದ ಸಲ ನಾನು ಜಸ್ಟ್ ಇಲ್ಲಿ ಬಂದು ಕೈ ಮುಗಿದು ಹೋಗಿದ್ದಷ್ಟೇ. ಈ ಸಲ ಯಾವುದೊಂದು ಶಕ್ತಿ ನನ್ನ ಇಲ್ಲಿ ಬಾ ಅಂತ ಕರೆದಂಗಾಯಿತು. ಸೊ ಈ ಸಲ ನಾನು ಇಲ್ಲಿ ಬಂದಿದ್ದೀನಿ. ಬಂದು ಇಲ್ಲಿ ದೇವರೊಂದು ದರ್ಶನ ಮಾಡಿ ಅನುಗ್ರಹವನ್ನು ಮಾಡಿ, ಸೊ ಪ್ರತಿಯೊಂದು ಎಷ್ಟೊಂದು ದೈವ ಇದ್ದಾರೆ ಅಲ್ಲಿ, ಎಲ್ಲ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತ ಕಷ್ಟಗಳನ್ನು ನಿವಾರಿಸುವಂತ ಕೇಳಿಕೊಂಡು ಪ್ರತಿಯೊಂದು ಪ್ಲೇಸಿಗಲ್ಲಿ ಸುತ್ತಾಡ್ತಾ ಇದ್ವಿ. ಸೊ ರಾತ್ರಿ ನಾನು ಹೇಳೋ ಪ್ರಕಾರ ರಾತ್ರಿ ತುಂಬ ಉಂಟಲ್ಲ, ರಾತ್ರಿ ತುಂಬ ವಿಜೃಂಭಣೆಯಿಂದ ಆ ದೇವರ ಒಂದು ಮೂರ್ತಿಯನ್ನು ಸ್ವಲ್ಪ ಕೆಳಗಡೆ ಇರಿಸಿದ್ದಾರೆ, ಆಚೆ ಬೇರೆ ಪ್ಲೇಸಿಗೆ. ಅಲ್ಲಿಂದ ನೈಟ್ ತಗೊಂಬರ್ತಾರಂತೆ. ಸೊ ಬಿಸಿಲು ಕೂಡ ತುಂಬ ಇತ್ತು, ನಾನು ಟವಲ್ ಹಾಕೊಂಡು ಬಂದಿದ್ದೆ. ಸೊ ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಕೂಡ ಹಾಗೆ ತುಂಬ ಸುಂದರವಾಗಿದೆ. ನನಗೆ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಒಂದು ಕಲ್ಲಿನ ಒಂದು ರೌಂಡ್ ಆಕಾರದೊಂದು ಇದು ಮಾಡಿದ್ದಾರೆ. ಸೊ ಅದನ್ನು ನೋಡಿ ಕೂಡ ತುಂಬ ಖುಷಿ ಆಯಿತು. ಸೊ ನಾನೀಗ ಮಾರಿಕಾಂಬ ದೇವಿಯ ಭಾಗದಲ್ಲಿದ್ದೀನಿ. ಸೊ ತುಂಬ ಜನ ಬಂದಿದ್ದರು. ಅಲ್ಲಿ ಮಾಡಿದ್ದಂಥ ಒಂದು ಕಲ್ಲಿನ ಒಂದು ಕೆತ್ತನೆ ಆಗಿರ್ಬೋದು, ಆ ಒಂದು ಮೇಲೆ ಅಂಚಿನ ಮೇಲೆ ಒಂದು ಆ ಪಂಚಲೋಹದ ಒಂದು ಅಂಚಿನ ಆಕಾರದ ಒಂದು ಡಿಸೈನ್ ಆಗಿರ್ಬೋದು, ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲಿ ಹಣ್ಣುಕಾಯಿಯನ್ನು ಕೂಡ ಮಾಡ್ತಿದ್ರು. ಸೊ ನಾ ವಿಡಿಯೋ ಮಾಡುವಾಗ ನನ್ನ ಅವರು ಗುರುಗೊಡಿಸ್ಕೊಂಡು ಹೀಗೆ ನೋಡ್ತಿದ್ರೆ. ಸೊ ಫೈನಲ್ ಆಗಿ ನಾನು ಶ್ರೀ ಮಾರಮ್ಮ ದೇವಸ್ಥಾನದ ಒಳಗಡೆ ಬಂದೆ. ಸೊ ಆ ಮೇಲಿನ ಒಂದು ಡಿಸೈನ್ ಆಗಿರ್ಬೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅಂದರೆ ಏನೊಂದು ಆಕರ್ಷಣೆ, ಆ ಒಂದು ಆ ಮರದ ಒಂದು ಡಿಸೈನ್ ಆಗಿರ್ಬೋದು, ಅದು ಸುತ್ತ ರೌಂಡಲ್ಲಿ ತುಂಬಾ ಅಟ್ರಾಕ್ಟ್ ಆಗಿತ್ತು. ತುಂಬ ಜನ ಭಕ್ತಾದಿಗಳು ಸೇರಿದರು. ಸೊ ಈಗ ಫೈನಲ್ ಆಗಿ ನಾನು ಶ್ರೀ ಆಂಜನೇಯ ದೇವರ ಹತ್ರ ಬಂದಿದ್ದೀನಿ. ಸೊ ಪ್ರತಿಯೊಂದು ಕಡೆಯಲ್ಲಿ ಒಂದು ಎಲ್ಲ ಪ್ರಾರ್ಥನೆ ಮಾಡಿ ಸೊ ಮನಸ್ಸಿಗೆ ಸ್ವಲ್ಪ ಸಂತೋಷವಾಯಿತು. ಸೊ ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್